ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ಗೊತ್ತೇ ಇರುತ್ತೆ, ಭಾನುವಾರ ಇವತ್ತು ಡಬಲ್ ಹೆಡ್ಡರ್ ಇರುತ್ತೆ. ಅದರಾಗಲಿ KKR LSG ಮ್ಯಾಚ್ ಸೆಕೆಂಡ್ ಮ್ಯಾಚ್ ಇರುತ್ತೆ. ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತೆಲ್ಲ ಮಾತಾಡೋಣ. ಖಂಡಿತವಾಗ್ಲೂ ಎರಡು ದರಿದ್ರಗಳ ಮಧ್ಯೆ ಯುದ್ಧ ನಡೆಯುತ್ತಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ KKR ಟೀಮು ದರಿದ್ರ, ಲಕ್ನೋ ಟೀಮ್ ಅಂತ ಅದಕ್ಕಿಂತ ದರಿದ್ರ. ಎರಡು ದರಿದ್ರಗಳ ಸೇರಿದಾಗ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದೇ ಕಾದ್ ನೋಡ್ಬೇಕು. ಯಾರು ಗೆಲ್ತಾರೆ, ಏನಾಗುತ್ತೆ, ಪಿಚ್ ಯಾವ ರೀತಿ ಇದೆ, ಪ್ಲೇಯರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂತೆಲ್ಲ ಪ್ರಿಡಿಕ್ಷನ್ ಮಾತಾಡೋಣ. ಖಂಡಿತವಾಗ್ಲೂ ನೀವು ಕೂಡ ಪ್ರಿಡಿಕ್ಷನ್ ಮಾಡಿ. ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾರಾದ್ರೆ ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಮಾಡ್ತಾರೋ, ಇವರೇ ಗೆಲ್ತಾರ ಅಂತ ಹೇಳಿರ್ತಾರೋ, ಕಮೆಂಟ್ ಮಾಡಿರ್ತಾರೋ, ಅವ್ರ ಹೆಸರನ್ನ ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಮೈ ಪ್ರಿಡಿಕ್ಷನ್ ಇಸ್ KKR. 100% KKR ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಯಾಕೆ ಅಂದ್ರೆ ಅಟ್ಲೀಸ್ಟ್ ಇದರಲ್ಲಿ ಬ್ಯಾಟಿಂಗ್ ಏನಾದ್ರು ಒಬ್ರು ಇಬ್ರು ಆದ್ರೂ ಆಡ್ತಾರೆ ಗುರು. ಲಕ್ನೋದಲ್ಲಿ ಏನ್ ಗುರು, 4 ಜನ ಇದಾರೆ, 8 ಮ್ಯಾಚ್ಗಳಾಯ್ತು, ಒಬ್ರು ಗುರು ಕರೆಕ್ಟ್ ಆಗಿ ಆಡ್ಲಿಲ್ಲ ಅಂದ್ರೆ ಇನ್ನು ಎಲ್ಲಿಂದ ಗೆಲ್ತಾರೆ ಗುರು ಅಂತಾನೆ ಹೇಳ್ಬೋದು. ಲಾಸ್ಟ್ ಮ್ಯಾಚ್ 160 ರನ್ ಹೊಡಿಯಕ್ಕಾಗ್ಲಿ ಇವ್ರ ಕೈಲಿ, ಇನ್ನು ಇವ್ರು ಗೆಲ್ತಾರಾ? ಚಾನ್ಸೇ ಇಲ್ಲ ಅಂತ ನನ್ಗನ್ಸುತ್ತೆ. ನೋಡೋಣ. ಲಕ್ನೋದಲ್ಲೇ ಮ್ಯಾಚ್ ನಡೀತಾ ಇದೆ ಇವತ್ತು. ಲಕ್ನೋಗೆ ಫೇವರೇಟ್ ಆಗ್ತಾರ ನನಗಂತೂ ಅನಿಸ್ತಾ ಇಲ್ಲ. ಯಾಕೆ ಅಂದ್ರೆ ಇದ್ರಲ್ಲಿ ರಿಂಕು ಸಿಂಗ್ ಆಗಿರ್ಬೋದು, ಕ್ಯಾಮ್ರಾನ್ ಗ್ರೀನ್ ಆಗಿರ್ಬೋದು, ಲಾಸ್ಟ್ ಮ್ಯಾಚ್ ಇನ್ನೊಬ್ರು ಆಗಿರ್ಬೋದು, ಸ್ವಲ್ಪ ಫಾರ್ಮ್ ಬಂದಿದ್ದಾರೆ. ಏನೋ ಒಂದೊಂದು ಮ್ಯಾಚ್ 2 ಮ್ಯಾಚ್ ಆಡಿದ್ದಾರೆ. ಅವ್ರಿಗೆ ಅದು ಹೆಲ್ಪ್ ಆದ್ರೂ ಇದೆ. ಸ್ಪಿನ್ ಹೆಲ್ಪ್ ಆಗುತ್ತಾ? ಅದ್ರಲ್ಲಿ ಕೂಡ ಮಾಸ್ಟರ್ ಸ್ಪಿನ್ ಇದಾರೆ ಗುರು, ಮಿಸ್ಟ್ರಿ ಸ್ಪಿನ್ನರ್ ಇದಾರೆ, ನರೈಣಿ ಇದಾರೆ, ವರುಣ್ ಚಕ್ರವರ್ತಿ ಇದಾರೆ. ಬೌಲಿಂಗ್ ಅಲ್ಲಿ ತಗೊಂಡಾಗ ಇದ್ರಲ್ಲಿ ಇದಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ ಕಾರಣ ನನ್ನ ಫೇವರೇಟ್ KKR. ಇವತ್ತು KKR ವಿನ್ ಆಗುತ್ತೆ ಅಂದ್ರೆ ನಾನು ಪ್ರಿಡಿಕ್ಷನ್ ಹೇಳ್ತೀನಿ, ಸರಿನಾ? ಇನ್ನು ಏನಾಗುತ್ತೆ, ಯಾರೆಲ್ಲ ಆಡ್ತಾರೆ, ಯಾರು ಗೆಲ್ಬಹುದು, ಏನ್ ಪಿಚ್ ರಿಪೋರ್ಟ್ ಹೇಳುತ್ತೆ ಅಂತ ಕೇಳೋದಾದ್ರೆ, ಖಂಡಿತವಾಗ್ಲೂ ಎಕನಾ ಸ್ಟೇಡಿಯಂ ತುಂಬಾ ಹಾಟ್ ಇರುತ್ತೆ. ಸೆಕೆಂಡ್ ಮ್ಯಾಚ್ 7:00 ಸ್ಟಾರ್ಟ್ ಆಗುತ್ತೆ. ಲಕ್ನೋದಲ್ಲಿ ಶುರು ಆಗುತ್ತೆ. ಇನ್ನು ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ ಅಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ಪ್ರೀವಿಯಸ್ ಗೇಮ್ ನೀವು ನೋಡ್ಬೋದು. ಆಸ್ ಪ್ಲೇಡ್ ಆನ್ ರೆಡ್ ಸಾಯಿಲ್ ಪಿಚ್. ಲಾಸ್ಟ್ ಟೈಮ್ ನೋಡಿದಾಗ ಕೆಂಪು ಮಣ್ಣಿನ ಪಿಚ್ ಅಲ್ಲಿ ಆಡಿದ್ರು. ಲ್ಯಾಂಗರ್ ಕೋಚ್ ಲ್ಯಾಂಗರ್ ವೆಂಕಡೆ ದಿಸ್ ಗೇಮ್ ವಿನ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ. ವಿಲ್ ಬಿ ಪ್ಲೇಡ್ ಬ್ಲಾಕ್ ಸಾಯಿಲ್ ಪಿಚ್ ಅಂತ. ಇವತ್ತು ಕರೆ ಮಣ್ಣಿನ ಪಿಚ್ ಅಲ್ಲಿ ಮ್ಯಾಚ್ ಆಡ್ತಾರಂತೆ. ವಿ ಕುಡ್ ಬಿ ಮೋರ್ ರನ್ಸ್ ಅಸಿಸ್ಟೆಂಟ್ ಫಾರ್ ಸ್ಪಿನ್ನರ್ಸ್ ಅನ್ಲೈಕ್ ಸರ್ಫೇಸ್ ಅನ್ ಅದರ್ ಡೇ ವೇರ್ ನ್ಯೂ ಬಾಲ್ ಕ್ವಿಕ್ಸ್ ಫೌಂಡ್ ದ ಶಾರ್ಪ್ ಬೌನ್ಸ್. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಲಾಸ್ಟ್ ಟೈಮ್ ಆದಾಗ ರೆಡ್ ಸಾಯಿಲ್ ಪಿಚ್ ಅಲ್ಲಿ ಆಡಿದ್ರು, ಆವಾಗ ಬೇರೆದೇ ಆಗಿತ್ತು. ಇವತ್ತು ಜಾನ್ಸನ್ ಲಾಗರ್ ಅಂದ್ರೆ ಅವ್ರ ಕೋಚ್ ಇದಾರಲ್ಲ, ಅವ್ರು ಹೋಗಿ ಎಲ್ಲ ಚೆಕ್ ಮಾಡಿದ್ದಾರೆ, ನೋಡ್ತಾ ಇದ್ದಾರೆ. ಏನೋ ಆಗ್ಬೋದು ಗುರು, ಎಂತ ಮಾಡ್ತಾರೆ, ಒಟ್ಟಲ್ಲಿ ವಿನ್ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ ಗುರು ನನ್ನ ಪಿಟಿಷನ್ ಪ್ರಕಾರ ಖಂಡಿತವಾಗ್ಲು. ಯಾಕೆಂದ್ರೆ ಇವ್ರು ಹೇಳ್ತಾರೆ ಫಸ್ಟ್ ಬ್ಯಾಟಿಂಗ್ ಆರ್ಡರ್ಗೆ ಈಸಿ ಆಗುತ್ತೆ, ಸ್ಪಿನ್ನರ್ಗೆ ಹೆಲ್ಪ್ ಆಗುತ್ತೆ ಅಂತ. ಫಸ್ಟ್ ಬ್ಯಾಟಿಂಗ್ ಆರ್ಡರ್ಗೆ ಬಾಲು ಬೌನ್ಸ್ ಆಗ್ತಾ ಇರುತ್ತೆ, ಟರ್ನ್ ಆಗ್ತಾ ಇರುತ್ತೆ. ನನ್ಗೆ ಅನ್ಸುತ್ತೆ ಇವತ್ತು ಕೂಡ ಇಲ್ಲಿ ಫಸ್ಟ್ ಬ್ಯಾಟಿಂಗ್ಗೆ ವಿನ್ ಆಗಬಹುದು ಲಕ್ನೋದಲ್ಲಿ ಅಂತ. ಯಾಕೆಂದ್ರೆ ಬರ್ತಾ ಎಲ್ಲಾ ಸ್ಟೇಡಿಯಂಗಳು ಕೂಡ ಫಿನ್ ಸ್ಲೋ ಆಗ್ತಾ ಇದೆ, ಟರ್ನ್ ಆಗ್ತಾ ಇದೆ, ಸ್ವಿಂಗ್ ಆಗ್ತಾ ಇದೆ, ಇನ್ನೋ ಸ್ವಿಂಗ್ ಆಟೋ ಸ್ವಿಂಗ್ ಎಲ್ಲ ಆಗ್ತಾ ಇದೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ಸೆಕೆಂಡ್ ಟೈಮ್ ಬ್ಯಾಟಿಂಗ್ ಆಡೋಕ್ಕೆ ಕಷ್ಟ ಆಗುತ್ತೆ. ಅದರಲ್ಲಿ ಲಕ್ನೋ ಅಂತ ಟೀಮ್ಗೆ ಇನ್ನೂ ಕಷ್ಟ ಆಗುತ್ತೆ. ಅವ್ರು ಫಸ್ಟ್ ಆಫ್ ಆಲ್ ಫಸ್ಟ್ ಬ್ಯಾಟಿಂಗೇ ಆಡೋಕ್ಕಾಗಲ್ಲ, ಇನ್ನು ಪ್ರಜೆಲ್ಲ ಚೇಂಜಿಂಗ್ ಬೇರೆ ಮಾಡ್ತಾರ, ಸಾಧ್ಯನೇ ಇಲ್ಲ ಅನ್ಸುತ್ತೆ ಖಂಡಿತವಾಗ್ಲು. ಆದ ಕಾರಣ ಈ ಟೀಮ್ಗಳ ಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕು. ನೋಡೋರಾಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು. ಖಂಡಿತವಾಗ್ಲು ಪ್ರಿಡಿಕ್ಷನ್ ಮಾಡ್ಬೇಕಾದ್ರೆ ನೀವು ಕೂಡ ಕರೆಕ್ಟ್ ಆಗಿ ಬೇಳೆ ಪ್ರಿಡಿಕ್ಷನ್ ಮಾಡಿ, ಸರಿನಾ? ಇನ್ನು ವಿಶೇಷವಾಗಿ ಮಾತಾಡಲೇಬೇಕಂದ್ರೆ ಹೈ ಸ್ಕೋರಿಂಗ್ ಗೇಮ್ ಅಂತ ಹೇಳ್ತಾರೆ. ಆ ರೀತಿ ನನಗೆ ಅನಿಸ್ತಾ ಇಲ್ಲ, ಖಂಡಿತವಾಗ್ಲೂ ಅನಿಸ್ತಾ ಇಲ್ಲ ಗುರು. ಹೈ ಸ್ಕೋರಿಂಗ್ ಬರಲ್ಲ ಅಂತ ಅನ್ಸುತ್ತೆ. ನೋಡೋಣ ಏನ್ ಮಾಡ್ತಾರೆ ಅಂತ. KKRಗೆ ತಲೆನೋವು ಏನಾಗಿದೆ ಅಂದ್ರೆ, ಆ ಟೀಮಲ್ಲಿ ಓಪನರ್ಸ್ ಆಗಿ ಕರೆಕ್ಟ್ ಸ್ಟ್ಯಾಂಡ್ ಸಿಗ್ತಾ ಇಲ್ಲ, ರನ್ ಬರ್ತಾ ಇಲ್ಲ. ಅದು ಮೇನ್ ಪ್ರಾಬ್ಲಮ್ ಆಗಿದೆ. ಬಟ್ ಲಕ್ನೋದಲ್ಲಿ ಎಲ್ಲಾನು ಪ್ರಾಬ್ಲಮ್ ಆಗಿದೆ. ಬೌಲಿಂಗ್ ಬಂದ್ಬಿಟ್ರೆ ಎಲ್ಲಾನು ಪ್ರಾಬ್ಲಮ್ ಆಗಿದೆ. ಅದರಲ್ಲಿ ಮೊಹಮ್ಮದ್ ಶಮಿ ಆಗಿರ್ಬೋದು, ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಪ್ಲೇಯಿಂಗ್ ಲೆವೆನ್ ಲಕ್ನೋದಲ್ಲಿ ಯಾರು ಆಡ್ತಾರಪ್ಪ ಅಂತ ಹೇಳೋದಾದ್ರೆ, ಸೇಮ್ ಟೀಮ್ ಆಡಿಸ್ಬೋದು. ಆಯುಷ್ ಪಟೇಲ್, ಮಿಚೆಲ್ ಮಾರ್ಷ್ ಓಪನರ್ ಆಗಿ ಬರ್ತಾರೆ. ರಿಷಬ್ ಪಂತ್ ಸೆಕೆಂಡ್ ಬರ್ತಾರೆ. ನಿಕ್ಲಸ್ ಪುರನ್ ತೆಗೆದು ಬಿಡ್ಬೇಕು ಇವ್ರನ್ನ. ನಿಕ್ಲಸ್ ಪುರನ್ ತೆಗೆದು ಇಂಗ್ಲೀಷ್ ನಾಡ್ಸೋ ಸರಾಗುತ್ತೆ, ಎದಕ್ಕೆ ಆಡ್ಸೋರು ಗೊತ್ತೇ ಇಲ್ಲ. ಮಾರ್ಕ್ರಮು ಅಷ್ಟೇ, ನಿಕ್ಲಸ್ ಪುರನು ಅಷ್ಟೇ, ಪರವಾಗಿಲ್ಲ. ಮಿಚ್ ಮಾರ್ಷ್ ಅವಾಗ ಆಡ್ತಾ ಇದ್ದಾರೆ. ಇಮಾನ್ ಸಿಂಗ್ ಲಾಸ್ಟ್ ಮ್ಯಾಚ್ ಪರವಾಗಿಲ್ಲ ಅನ್ಸ್ಕೊಂಡಿದ್ರೆ ಅವ್ರು ಆಡ್ತಾರೆ. ಮುಕುಲ್ ಚೌಧರಿ ಓಕೆ, ಒಂದು ಮ್ಯಾಚ್ ಆಡಿದ್ರು, ಅವರಿಂದ ಒಂದು ಮ್ಯಾಚ್ ಕೂಡ ಗೆದ್ದಿದೆ. ಮೊಹಮ್ಮದ್ ಶಮಿ ಆಡ್ತಾರೆ. ಮಯಾಂಕ್ ಯಾದವ್ ಲಾಸ್ಟ್ ಟೈಮ್ ಸ್ವಲ್ಪ ಹೆಚ್ಚು ರನ್ ಕೊಟ್ಟರು, ಮಾತ್ರ ಆಡ್ತಾರೆ. ದಿಗ್ವೇಶ್ ರಾತಿ, ಮೊಯಿಶ್ ಖಾನ್, ಪ್ರಿನ್ಸ್ ಯಾದವ್ ಬೌಲಿಂಗ್ ಪರವಾಗಿಲ್ಲ ಅವರು, ತುಂಬಾ ಚೆನ್ನಾಗಿದೆ. ಬಟ್ ಬ್ಯಾಟಿಂಗ್ ಅಲ್ಲಿ ಅವ್ರ ಕಡೆಯಿಂದ ಏನು ಬರ್ತಾನೆ ಇಲ್ಲ. ಆದ ಕಾರಣ ಆಗುತ್ತೆ. ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬಂದ್ಬಿಟ್ಟು ಲಕ್ನೋ ಈ ರೀತಿ ಇರಬಹುದು ಕೂಡ. ಒಂದೊಂದು ಚೇಂಜಸ್ ಮಾಡ್ತಾರೆ ಅನ್ಕೊಂಡಿದ್ದೀನಿ. ನಿಕ್ಲಸ್ ಪುರ ಕುಂದಿಸಿ ಬೇರೆ ಆಡಿಸಬಹುದು ನನ್ನ ಪ್ರಕಾರ, ಸರಿನಾ? ಇನ್ನು ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಅಂತಲ್ಲ KKR ತಗೊಂಡ್ರೆ ರಹಾನೆ ಆಡ್ತಾರೆ. ಅದಾದ್ಮೇಲೆ ಇವತ್ತು ಏನಾದ್ರು ಚೇಂಜ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಮನೀಶ್ ಪಾಂಡೆ ಚಾನ್ಸ್ ಕೊಡ್ತಾರ, ಯಾಕಂದ್ರೆ ಸ್ಲೋ ಪಿಚ್ ಆಗಿರೋ ಕಾರಣ ಅವ್ರಿಗೆ ಚಾನ್ಸಸ್ ಕೊಡಬಹುದು ಅಂತ ಅನಿಸ್ತಾ ಇದೆ, ಸರಿನಾ? ಟೀಮ್ ಸ್ಪಿರಿಟ್ ಡೌಟು. ಅದಾದ್ಮೇಲೆ ಮನೀಶ್ ಪಾಂಡೆ, ರಘುವಂಶಿ ಆಡ್ತಾರೆ. ಕ್ಯಾಮ್ರಾನ್ ಗ್ರೀನ್, ರಾಮ್ ಪೋಲು, ರಿಕು ಸಿಂಗ್, ರಮಣದೀಪ್ ಸಿಂಗ್, ಅಕುಲ್ ರಯೇಶ್,
ಸುನಿಲ್ ನಾರಾಯಣ, ಕಾರ್ತಿಕ್ ತಾಗಿ, ಮಹೇಶ್ ಪತಿರಾಣ ಲಾಸ್ಟ್ ಟೈಮ್ ಫಿಟ್ನೆಸ್ ಆಗಿದ್ರು ಬಂದಿರಂತೆಲ್ಲ ಹೇಳ್ತಾ ಇದ್ರು. ಇವತ್ತು ಮ್ಯಾಚ್ ಕೂಡ ಆಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅದೇ ಟೀಮ್ ಶಫರ್ಡ್ ನ ಕುಂದಿರಿಸಿ ಮನೋಜ್ ಪಾಂಡೆ ತಗೊಂಡು ಮಹೇಶ್ ಪತಿರಾಣನ ಆಡಿಸಬಹುದು ಅಂತ ಅನಿಸುತ್ತೆ, ನೋಡೋಣ. ಅದೇ ವೈಭವ್ ಬರೋರ ವರುಣ್ ಚಕ್ರವರ್ತಿ ಇದು ಆಗುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು 12 ಸಲ ಟಕ್ ಆಗಿದ್ದಾರೆ ನಮ್ಮ ದರಿದ್ರದ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಅವರು. ನೋಡೋಣ ಏನ್ ಮಾಡ್ತಾರೆ, ಇವತ್ತು ಕೂಡ ಆಡ್ತಾರ ಇಲ್ಲ ಅಂತ. ಸರಿನಾ? ಲಕ್ನೋ ಮತ್ತು KKR ಟೀಮು ಪಿಟಿಷನ್ ಆಗಿರ್ಬೋದು, ಪಿಚ್ ರಿಪೋರ್ಟ್ ಆಗಿರ್ಬೋದು, ಪ್ಲೇಯಿಂಗ್ ಲೆವೆಲ್ ಆಗಿರ್ಬೋದು, ಈ ರೀತಿ ಇದೆ. ಮತ್ತೆ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಗುರು ಅಂತೆಲ್ಲ ನೀವು ಕಮೆಂಟ್ ಮಾಡಿ. ನಿಮ್ಮ ಹೆಸರು ನನ್ನ ವಿಡಿಯೋ ಬರಬೇಕಾ? ಮಿಸ್ ಮಾಡ್ದೇನೆ ಕರೆಕ್ಟಾಗಿ ಪಿಟಿಷನ್ ಮಾಡಿ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.